ಹೊಡೆದ ಕೈ ನಾನು ನೋಡ ಏನವ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲಿ ಶುಕ್ರವಾರದ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮನೆಯಲ್ಲಿ ನಾವು ಎಗ್ ಕರಿ ಮಾಡಿದ್ವಿ. ಆ ಒಂದು ರೆಸಿಪಿನ ನಾನಿಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ತಪ್ಪದೆ ಪೂರ್ತಿ ವಿಡಿಯೋವನ್ನು ಚೆಕ್ ಮಾಡಿ. ಈಗ ಕೊಡೈತಾರ ಶೇಂಗಾ ಚೂಡಾಕಿಟ್ಟೆಲ್ಲ ಶೇಂಗಾ ಹಾಕ್ತೀರಿ ನಾ ಬಾದಾಮಿ ಕಡ್ಲೆಕಾಳು ಶೇಂಗಾ ಹೊಡೆದ ಕೈ ನಾನು ನೋಡ ಶೆಣದರ ಕಸಕ್ ಹೋಗ್ಯಾರ ಹಸನ ಕೈ ಉಪ್ಪಿಟ್ಟ ಇದನ್ನೆಲ್ಲ ಹದ ಮಾಡ್ಕೊಡ್ತಾರ ನಾವು ಹೋಗೋದು ಪಾಲ ಹಿಂಗತ್ತೀರಿ ನಮ್ಮ ಮೈಗೆ ಮಸಾಲೆ ಅಂದ್ರೆ ಏನತ್ತನ್ನ ಏನವಲೆ ಶಿರ್ದಾರ ಏನವ ಏನು ಇವ ಮೆಣಸಿನ್ಕಾಯಿ ದೊಡ್ಡ ಗಂಟು ಹೊಟ್ಟು ತಗೊಂಬಂದಾರತಿ ಮಾಡಕ್ಕಲ್ಲ ಮೆಣಸಿನ್ಕಾಯಿ ಚೀಲವ ಅಟೆಲ್ಲ ಮೆಣಸಿನ್ಕಾಯಿ ನಮ್ಮ ಹೊಲ್ದಾಗಿನು. ಇಲ್ಲಿ ಎಗ್ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಷ್ಟೊಂದೆಲ್ಲ ಎಗ್ ತಂದಿದ್ದೀವಿ ಅಂತ ಅನ್ಬೇಡಿ, ಇವು ನನಗೆ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಎಗ್ಗು. ಬಟ್ ನಾನು ಎಗ್ ತಿನ್ನಲ್ಲ. ನಮ್ಮ ಮನೆಯಲ್ಲಿ ನಾನು, ನನ್ನಮ್ಮ, ನಮ್ಮ ಆಂಟಿ 3 ಜನ ಎಗ್ ತಿನ್ನಲ್ಲ. ಸೊ ಬೇಕಾದವ್ರಿಗೆ ಎಗ್ ಕರಿ ಆಮೇಲೆ ಬಾಯ್ಲ್ಡ್ ಎಗ್ಗನ್ನು ಮಾಡಿಕೊಡ್ತಿರ್ತೀವಿ. ಸೊ ಇಲ್ಲಿ ಎಗ್ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಎಲ್ಲ ಈರುಳ್ಳಿ, ಟೊಮೆಟೊ, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸಿನಕಾಳು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ ಇವನ್ನೆಲ್ಲವನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 1-2 ಒಣ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಅದರಲ್ಲೇ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಎಲ್ಲವನ್ನು ಸರಿಯಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬಿಕೊಂಡ್ರೆ ಆವಾಗ ಎಗ್ ಕರಿಗೆ ಗ್ರೇವಿ ರೆಡಿ ಆಗುತ್ತೆ. ಟೈಮರ್ ಮೇಲೆ ಹೋಗ್ತೇನೆ. ಇದೆಲ್ಲ ಮೈನಸ್, ಇದು ಕಮ್ ಆಕೈತಿ. ಹಾ ಇಟ್ಟೇನೆ. ಲಾಗರ್ ಇವಳು. ಇದ್ರಾಗ ಉಪ್ಪಿಲ್ಲ ಏನಿಲ್ಲ, ಹಸಿ ಶೇಂಗಾ ನೀಟ್ ಕ್ಲೀನ್ ಆಗಿರೋದಕ್ಕೆ ಇವಳೇ ಕಾರಣ. ಕುದಿಲ್ಲ ಅವ್ರು ಯಾರು ಈ ಬಾಣೆ ಬೆಳಗು ಪುತ್ತ ನಾವೇನಾರು ಒಯ್ತು ತಂದಿಲ್ವಾ ಚಲೋ ನಾವೇ ಬಾಣೆ ಬೆಳಗು ಅಲ್ಲಿ ಚೀ ಟೆಕ್ನಿಕ್ ಮಾಡಕ್ ಹೋಯ್ತು ನೀ ಅಲ್ಲಿ ತಿಂದು ಇಲ್ಲಿ ತಿನ್ನಕ್ ಈ ಕಾಪಿ ಏನಾಮಲ್ಲ ನಾವ್ ಎಕಡೆ ಹೋಗಿ ನುಗ್ಸ್ತಿಲ್ಲ ಆ ಕಡೆ ಬರ್ತಾವ. ಮನುಷ್ಯ ಇರ್ತಾವ ನಮ್ದ ಮೆದುಳು ಅದ್ರದ್ದು ಒಂದೇ ಇರ್ತೈತಿ. ನಾವೇ ಒಬ್ರು ಯಾರ ಬೇರೆ ವಾಪಸ್ ತಿರುಗಿ ನೋಡಂಗಿಲ್ಲ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತೇನ, ಅದ ಕಾಪಿ ತುಳಿತು ಕಾಪತಿ ಅಲ್ಲೇ ಹೆಜ್ಜೆ ಇಡ್ತು ಅದು ಅರ್ಥ ಬರ್ತೈತಿ ನೋಡ್ದಿಲ್ಲ. ನನಗೆ ಮೋದಿ ಸಿಡಿಯುತ್ತೆ
ನೀ ಅಂಜಿಸ್ಬೇಡ ಕಬ್ದು ಹತ್ತನ್ನ ಸಕ್ಲ ಏನು ಕಾರ ಒಂದಿನ ನೋಡೋಲ್ಲ ಎಲ್ಲ ಓಡಾಡಿದು ಕಟ್ ಚಟ್ 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 ಆಗಿತ್ತು ಯಾ ಹಾಯಿಲ್ ಹಾಕಿ ನಾವು ಸರ್ಗೆ ಇದನ್ನ ತರ್ಲಿಲ್ಲ ಬಳೆ ಪೇಸ್ಟ್ ಹಾಕ್ತಾರ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರ ಹಾಕಿದ್ರು ನಾವು ಶುಂಠಿ ಬೆಳ್ಳುಳ್ಳಿ ಈಗ ಇದು ಏನು ಮಸಾಲೆ ಹಾಕಿ ಡೈರೆಕ್ಟ್ ಮಾಡಾರ ಪೈ ಅವನ ಕರ್ ಕಾಲ ಅದನ್ನೊಂದು ಸ್ವಲ್ಪ ಮಾಡಲವ ಅಂತೂ ಒಂದಿಟ ಜೋರ್ ಇಡ ಕೆಳಗ ಅದು ನೋವ ನೋಡಲ್ಲಿ ಏನು ಇಲ್ಲ ಹಾ ಆಯ್ತು ನೋಡಿ ನಿಂಬಿಕೆ ಐತೆ ಅದ್ರ ಮೇಲೆ ಅತ್ತಿಗೆ ಬೆತ್ತಲು ಕೊಬ್ಬರಿ ತೆಗೆದಿತ್ತು ಎಲ್ಲ ಹಾಕಿಬಿಟ್ರೆ ಖಾರ ಉಪ್ಪು ಹಿಡ್ದ ಇಲ್ಲ ಇಲ್ಲ ಖಾರ ಹಾಕಿಲ್ಲ ಖಾರ ಇನ್ನು ಹಾಕ್ಬೇಕು 2 ಮೆಣಸಿನ್ಕಾಯಿ ಹಾಕಿದ್ದು ಸ್ವಲ್ಪ ಸಣ್ಣ ಇಡುವ ಸಣ್ಣ ಇಡ್ಲ ಯಾನ್ ನೆನಕ್ಕೆ ಹೆಂಗಿಲ್ಲ ಗುಂಡ್ಯಾನ್ ಬಚ್ಚಿ ಅರ್ಥ ಮಾಡಿಕ್ಕೆ ಏನಿದ ಮಸಾಲೆ ಊಟ ಒಂದಿಟ್ಟು ಹಾಕಂತು ಖಾರ ಸರಿ ನಂಗೆ ಹೋಯ್ತಲ್ಲ ಅಡಿಗೆ ಮಾಡ್ದು ನಮ್ಗೆ ಬಿಡು ಯಾಕಂದ್ರೆ ಅದ್ರೊಳಗೆ 2 ಮೆಣಸಿನ್ಕಾಯಿ ಹಾಕೈತಿ ಈಗ ಮಸಾಲೆ ರುಬ್ಬತ್ನ್ಯಾಗ ಕೆಂಪು ಮೆಣಸಿನ್ಕಾಯಿ ಹಾಕೈತಿ ಎರಡು ನಾವು ಸಿಡಿ ಆತತಿ ಪರ್ಫೆಕ್ಟ್ ಹಾಕಿ ನಸ್ ನೀರು ಅಷ್ಟು ಹಾಕೋನು ಕೈ ಸುದ್ದಿರ್ಕಂತು ಹೊಟ್ಟ ಇಲ್ಲ ಸ್ವಚ್ಛತೆ ಕಾಪಾಡ್ಬೇಕು ಅಡಿಗೆ ಮಾಡೋ ಫಸ್ಟ್ ಅಡಿಗೆ ಉಳಿಯೋದು ಬಟ್ರದ ಇಷ್ಟ ಅಲ್ಲ ಏನು ಇನ್ನಸ್ ನೀರು ಹಾಕ ಮಾಡಬೇಡ ಅಳಕ ಇರ್ಲಿ ಭಾಳ ಕಬಾರ್ದು ಯಾಕಡೆ ಮೆತ್ತಾಗ್ತೀವ ಕರಿಗಾಯಿ ಆಗೈತೆ ಹತ್ತಾಗ ಇದು ಉಪ್ಪು ಹಾಕಿ ಅದಕ್ಕೆ ನೋಡತ್ತೀರಿ ಅಂತ ಖಾರ ಭಾಳ ಆಗೈತೆ ಹೇಳ್ರಿ ಕೇಳಂಗಿಲ್ಲ ಹೋಗ ಸಕ್ರೆ ತರ ಸಕ್ರೆ ಸತ್ರ ಫುಲ್ಲ ಕಾರ್ನಾಟ ಹಾಲ್ಕರೆ ಹಲ್ಸಿಗೈತಲ್ಲ ಹೊಲ್ಸಲ್ಲ ಸಕ್ರೆ ಹಾಕಿರ ಅಡಿಗೆ ಟೇಸ್ಟ್ ಸಾಗರ್ ಮಾಡಿ ಸಾಂಬಾರ್ ಮಾಡಿದಾನ ಅದಕ್ಕೆ ಖಾರನ ಹಾಕಿಲ್ಲ ಅರ್ಧ ತಿಂದು ನೋಡಿ ಆಮೇಲೆ ಟೇಸ್ಟ್ ನೋಡಿ ಆಮೇಲೆ ನಾವು ಅಡಿಗೆ ಮಾಡೋದು ತಿನ್ಬೇಕಾಗಿತ್ತು ನಾ ಚೆನ್ನಾಗಿ ನೀಟಾಗಿ ಎತ್ತ ಕಲ್ಕೋತೇವೆ ನಮ್ಗೆ ನೋಡ್ರಿ ತಿನ್ಬಾರ್ದು ಹಂಗೆ ಮಾಡತ್ತೆ ಏನೋ ಮಾಡಿ ನಾನು ಪಲಾವ್ ಮಾಡ್ಕೊಂಡು ಹೋಗ್ಯಾನ ಒಂದು ಡಬ್ಬಿ ಎಷ್ಟಾಗನ ಬಾಜುಕ ಕೊಟ್ಟತ್ತ ಉಪ್ಪು ಕಡಿಮೆ ಆಗೈತೆ ಅಂದತ್ತ ಕೊಡುದಲ್ದ ಅದಕ್ಕೆ ಕಸ್ಕೊಂಡ್ಬಿಡ್ಬೇಕಲ್ಲ ಪಟಕ್ನ ಐತಿ ಕಪ್ತು ನಮ್ಮ ನಾನು ಹಂಗೆ ನೋಡ್ಬೇಕು ಏನಕ್ಕೆ ಪಡಗ್ನ ಕಸ್ಕೊಂಡ್ಬಿಡ್ಬೇಕಲ್ಲ ಅತ್ತೆ ಕೊಟ್ಟಿದ್ದೆ ಹೆಚ್ಚಿಂದ ಮತ್ತೆ ಉಪ್ಪು ಕಡಿಮೆ ಆಗೈತಾನೆ ಹೇಳಿದಾರತ್ತೆ ಕಷ್ಟಪಟ್ಟು ಮಾಡಿದ್ ಕಮೆಂಟ್ ಕೊಟ್ರೆ ಬರ್ತೈತಿ ಏನಾರ ಮಾಡಿರ್ತಲ್ಲ ಏನಾರ ಆಗಂದ್ರೆ ನಾನು ಹಂಗ ಮಾಡ್ತೀನಿ ನಾನು ಅಪ್ಪ ನಟ ಕೇಳ್ತೀನಿ ಎದಕ್ಕೆ ಗೊತ್ತು ಏನೇ ಹಾಕ್ಲಕ್ಕ ವಿಡಿಯೋದಾಗ ಒಂದು ಜೋಲ್ ಒಂದು ಬರ್ತೈತಿ ಹಂಗ ಸ್ಪೆಷಲ್ ಅದು ಜೇನುತುಪ್ಪ ಅದು. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.